ರಾಹುಲ್ ಗಾಂಧಿ ಅವರು ಒಬ್ಬರೇ ಅಲ್ಲ, ಖರ್ಗೆ ಅವರ ಶಕ್ತಿನೂ ನಮಗೆ ಜಾಸ್ತಿ ಆಗಿದೆ. ನಾವು ಕಾಂಗ್ರೆಸ್ ಪಾರ್ಟಿ ಬರುವಂತ ದಿನಗಳಲ್ಲಿ ಗ್ರಾಫ್ ಮುಂದಕ್ಕೆ ತಗೊಂಡು ಹೋಗುವಂಥದ್ದು ವಾಸ್ತವ ಇದೆ. ಒಂದು ಭಾರತ್ ಜೋಡಿಗೆ ಆ ಯಾತ್ರೆಗೆ ನೀವು ತಡ್ಕೊಳ್ಳಿಲ್ಲ, ಇನ್ನೇನಾದ್ರು ಹೊರಟ್ರೆ ರಾಹುಲ್ ಗಾಂಧಿ ಅವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಉತ್ತರ ಕೊಡಕ್ಕೆ ಆಗ್ತಾ ಇಲ್ಲ. ಒಂದೇ ನಿಮಿಷ ರಮೇಶ್, ಈಗ ಭಾರತ್ ಜೋಡೋಗಿ ಹೆಂಗ ಅವ್ರು ತಡ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಅವ್ರು ಉತ್ತರ ಕೊಡ್ಲಿ. 5ನೇ ಸುತ್ತಿನಲ್ಲೂ ಕೂಡ ಒಂದೇ ನಿಮಿಷ ಸರ್, 5ನೇ ಸುತ್ತಿನಲ್ಲೂ ಕೂಡ ಆತಿಶಿ ಹಿನ್ನಡೆ, 2800 ಮತಗಳಿಂದ ಹಿನ್ನಡೆ, 2800 ಮತಗಳಿಂದ 5ನೇ ಸುತ್ತಿನಲ್ಲಿ. ರಮೇಶ್ ಬಿಧುರಿ 5ನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಗ್ರಾಫಿಕ್ಸ್ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಆತಿಶಿ ಸಿಂಗ್ ಹಿನ್ನಡೆ ಕಲ್ಕಾಜಿ ಕ್ಷೇತ್ರದಿಂದ, ರಮೇಶ್ ಬಿಧುರಿ ಮುನ್ನಡೆ. ಇದು 41 ಕ್ಷೇತ್ರಗಳಲ್ಲಿ ಬಿಜೆಪಿ, ಆಮ್ ಆದ್ಮಿ ಪಾರ್ಟಿ 29 ಕ್ಷೇತ್ರಗಳಲ್ಲಿ 41-29. ಆದರೂ ಕೂಡ ಎಲ್ಲೊಂದು ಕಡೆ ವಿಶ್ವಾಸ ಇದೆ, ಇಲ್ಲ ಆಮ್ ಆದ್ಮಿ ಪಾರ್ಟಿ ನಾವು ಅಧಿಕಾರ ತಗೊಳ್ತೀವಿ ಅನ್ನುವಂಥ ವಿಶ್ವಾಸ ಆಮ್ ಆದ್ಮಿ ಪಾರ್ಟಿ ನಾಯಕರು ಇಲ್ಲಿ ತನಕ ಮಾತಾಡ್ತಾ ಇದ್ರು. ಜಗದೀಶ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಈಗಲೇ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಅಂತರ ನೋಡಿ ಜಾಸ್ತಿ ಆಗಿದೆ. ಹಂಗಂತ ಬಿ ಜೆ ಪಿ ಅಂತರವು ಕೂಡ ತುಂಬ ಜಾಸ್ತಿ ಇತ್ತು ಅಂತ ಇತ್ತು, 50 ದಾಟಿ ಹೋಗಿತ್ತು. ಆದರೆ 41ಕ್ಕೆ ಬಂದು ನಿಂತಿದೆ ಆಮ್ ಆದ್ಮಿ ಪಾರ್ಟಿ 29ಕ್ಕೆ. ಜಗದೀಶ್ ಸರ್, ಇವತ್ತು ಈ ಒಂದು ಏನು ಇವತ್ತು ರಿಸಲ್ಟ್ ಬರ್ತಾ ಆ್ಯಸ್ ಆನ್ ನಾವು ರಿಸಲ್ಟ್ ಬರ್ತಾ ಇದೆ, ಮುಂದೆ ಏನೇನು ರಿಸಲ್ಟ್ ಬರಬಹುದು, ನಮ್ಮ ಪಕ್ಷ ಸಂಪೂರ್ಣವಾಗಿ ಅಧಿಕಾರ ಹಿಡಿಯುವಂಥ ವಿಶ್ವಾಸ ಅಂತೂ ನನಗಂತೂ ಇದೆ. ಸದ್ಯದ ಮಟ್ಟಿಗಿನ ಈ ರಿಸಲ್ಟ್ಗೆ ನಾವು ಅಲ್ಲಿನ ದೆಹಲಿಯ ಚುನಾವಣಾ ಆಯುಕ್ತರಿದ್ದಾರಲ್ಲ ರಾಜೀವ್ ಕುಮಾರ್, ಪಾಪ ತುಂಬ ಮಹಾನ್ ಸಚ್ಚಾರಿತ್ರವಾದಂತಹ ವ್ಯಕ್ತಿ, ಅವರಿಗೆ ನಾವು ಇದನ್ನು ಪ್ರಶಂಸೆ ವ್ಯಕ್ತಪಡಿಸ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಏನಕ್ಕೆ ಅಂತೇಳಿದ್ರೆ ಫೆಬ್ರವರಿ 17ನೇ ತಾರೀಕು ಅವರು ಪಾಪ ರಿಟೈರ್ಡ್ ಆಗ್ತಾ ಇದ್ದಾರೆ. ಈ ತಿಂಗಳು 17ನೇ ತಾರೀಕು ಸನ್ಮಾನ್ಯ ಮೋದಿ ಅವರು ಅವ್ರಿಗೆ ಹೇಳಿದ್ದಾರೆ, ನಮಗೆ ದೆಹಲಿ ಎಲೆಕ್ಷನ್ನ ಗೆಲ್ಲಿಸ್ಕೊಡ್ಬೇಕು, ನೀವು ಏನು ಮಾಡ್ತೀರಾ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. 17ನೇ ತಾರೀಕು ಆದಮೇಲೆ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕೊಡುಗೆ ಭಾರತೀಯ ಜನತಾ ಪಕ್ಷದಿಂದ ಸಿಗುತ್ತೆ ಅಂತ ನಿಮ್ಮ ಚಾನಲಲ್ಲೇ ಗೊತ್ತಾಗುತ್ತೆ, ನೋಡ್ತಾ ಇರಿ. ಇವತ್ತು ಅವ್ರು ಮಾಡಿದಂತಹ ಅಕ್ರಮ ಇಡೀ ದೇಶದ ಯಾವ ಚುನಾವಣೆಯಲ್ಲೂ ಸಹ ಈ ರೀತಿ ಅಕ್ರಮ ಮಾಡಿಲ್ಲ. ಫಸ್ಟು ಅವರು ತಾಂತ್ರಿಕವಾಗಿ ಏನು ಮಾಡಿದ್ದಾರೆ, 6 ತಿಂಗಳ ಹಿಂದ್ಗಡೆನೆ ಅವರು ಸಂಪೂರ್ಣವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕನಿಷ್ಠ 5 ಪಕ್ಷದಿಂದ ನವದೆಹಲಿ ಕ್ಷೇತ್ರದಲ್ಲಿ 10,600 ವೋಟರ್ಸ್ಗಳನ್ನ ಅಡಿಷನ್ ಮಾಡಿದ್ದಾರೆ, ಡಿಲೀಷನ್ ಮಾಡಿದ್ದಾರೆ. ನಮ್ಮ ವೋಟರ್ಸ್ಗಳು ಪೂರ್ವಾಂಚಲ ಭಾಗದ ನಮ್ಮ ವೋಟರ್ಸ್ಗಳು ಯಾರಿದ್ದಾರೆ ಡಿಲೀಟ್ ಮಾಡಿದ್ದಾರೆ. ಏನು ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿಗಳು ಅಂತ ಡಿಲೀಷನ್ ಮಾಡಿದ್ರು. ರೋಹಿಂಗ್ಯಾ ಬಾಂಗ್ಲಾದೇಶಿಗಳು ಇವತ್ತು ಭಾರತದಲ್ಲಿ ನೆಲೆಸೋಕ್ಕೆ ಯಾವ ರೀತಿ ಸಾಧ್ಯ ಆಗುತ್ತೆ? ಸನ್ಮಾನ್ಯ ಗೃಹ ಸಚಿವರು ಅಮಿತ್ ಶಾ ಅವರು ಏನು ಮಾಡ್ತಾ ಇದ್ದಾರೆ, ಅಲ್ಲೂ ಸಹ ಯಾವುದೇ ರೀತಿಯ ಒಂದು ರೆಕ್ಟಿಫಿಕೇಷನ್ ಮಾಡಲಿಲ್ಲ. ಪ್ರತಿಯೊಂದು ಕ್ಷೇತ್ರದಲ್ಲಿ ಇವರು ಸಾವಿರಾರು ಮತಗಳನ್ನ ಅಡಿಷನ್ ಮಾಡಿ ಅದನ್ನು ಇವರು ಸಂಪೂರ್ಣವಾಗಿ ಅಕ್ರಮದಲ್ಲಿ ತೊಡ್ಕೊಂಡಿದ್ರು. ಒಂದು ಎರಡನೇದು ಬಂದು ಅವ್ಯಾಹತವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದವರು ಎಲ್ಲದರಲ್ಲಿ ದುಡ್ಡು ಹಂಚ್ತಾಯಿದ್ರು, ಬೆಡ್ಶೀಟ್ ಹಂಚ್ತಾಯಿದ್ರು. ಸಂಪೂರ್ಣವಾಗಿ ನಿಮಗೆ ಎಲ್ಲ ರೀತಿಯ ಚೈನ್ಗಳು, ಚಿನ್ನದ ಚೈನ್ಗಳು, ಬೆಳ್ಳಿ ತಟ್ಟೆಗಳು, ಬೆಳ್ಳಿ ದೀಪಗಳು ಎಲೆಕ್ಷನ್ ಕಮಿಷನ್ ಮುಂದೆನೇ ಹಂಚ್ತಾಯಿದ್ರು. ಸರ್, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಲ್ಲಿ ಪೊಲೀಸ್ ಇಲಾಖೆ ಅನ್ನೋದು ಏನಿದೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷದ ಹಿಡಿತದಲ್ಲಿದೆ. ಇವತ್ತು ನಾವೇನ ಕಂಪ್ಲೇಂಟ್ ಕೊಟ್ಟರೆ ನಮ್ಮವ್ರನ್ನೇ ಜೈಲ್ಗೆ ಹಾಕ್ತಾ ಇದ್ರು, ನಮ್ಮವ್ರು 100 ಜನ ಜೈಲ್ಗೆ ಹೋಗೋರು ಬರೋರು. ಈಗ ಹಂಗಾದ್ರೆ ಇದರಲ್ಲಿ ಪಾತ್ರ ಹಂಗಾದ್ರೆ ಚುನಾವಣಾ ಮತದಾನದ ಅಕ್ರಮ, ಸಂಪೂರ್ಣವಾದಂತಹ ಅಕ್ರಮ. ಉದಾಹರಣೆಗೆ ನೋಡಿ, ನೀವು ಎಲೆಕ್ಷನ್ 3 ದಿವಸ ಆಯಿತು, ಯಾಕೆ 17th ಇನ್ನೂ ಅನೌನ್ಸ್ ಮಾಡಲಿಲ್ಲ? ನಾವು ವೆಬ್ಸೈಟ್ ಓಪನ್ ಮಾಡಿ ನಮ್ಮ ಬೂತ್ ಏಜೆಂಟ್ಗಳು ಎಷ್ಟೆಷ್ಟು ಫೈನಲ್ ರಿಪೋರ್ಟ್ ಕೊಟ್ಟಿದ್ರು ಅದನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ಇವ್ರು ಕೊಡ್ತಾ ಇದ್ದಾರೆ. ಎರಡೂ ಟ್ಯಾಲಿ ಆಗ್ತಾ ಇಲ್ಲ. ಇದು ಸಂಪೂರ್ಣವಾಗಿ ತಾಂತ್ರಿಕವಾಗಿ ಸಾಕಷ್ಟು ದೋಷಗಳಿದೆ. ನಮ್ಮ ಒಂದು ಏನು ಮತದಾರರು ಎಷ್ಟು ವೋಟ್ ಹಾಕಿದ್ದಾರೆ ಅನ್ನೋದಕ್ಕೂ ಅವ್ರು ಅನೌನ್ಸ್ ಮಾಡಿರೋದಕ್ಕೂ ವ್ಯತ್ಯಾಸಗಳು ಇದೆ ಅನ್ನುವ ಒಂದು ಸಂಶಯ ಸಂಪೂರ್ಣವಾಗಿದೆ. ನಮ್ಮ ನಾಯಕರುಗಳು ಅದ್ರ ಬಗ್ಗೆ ಆದಷ್ಟು ಚರ್ಚೆ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ತನಕ ಏನು ಬಂದಿದೆಯೋ ಇದಕ್ಕೆಲ್ಲ ಸಂಪೂರ್ಣ ಕಾರಣಕರ್ತರು ರಾಜೀವ್ ಕುಮಾರ್ ಅವರು, ಅವರಿಗೆ ನಾವು ತುಂಬ ಪ್ರಶಂಸೆ ವ್ಯಕ್ತಪಡಿಸಬೇಕಾಗುತ್ತೆ. ಒಂದು ಎರಡನೇದು ಬಂದು ಏನು ಈ ರಿಸಲ್ಟ್ ಇವತ್ತು ಬಂದಿದೆ, ಇದಕ್ಕೂ ನಮ್ಮ ಕಾರ್ಯ ಸಾಧನೆಗೂ ಸಂಬಂಧನೇ ಇಲ್ದಿರುವಂತಹ ರಿಸಲ್ಟ್. ಆ್ಯಕ್ಚುಲಿ ನಮಗೆ ನಾವು ಮಾಡಿರುವಂತಹ ಕೆಲಸಗಳಿಗೆ 70ಕ್ಕೆ 70 ಸೀಟ್ ಬರಬೇಕಾಗಿತ್ತು. ಜೈಲಲ್ಲಿದ್ದರೂ ಸಹ ನಮ್ಮ ನಾಯಕರುಗಳು ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಿಲ್ಲದೇ ಇರುವಂತಹ ಒಂದು ಕೆಲಸದಲ್ಲಿದ್ದರು. ಅತೀಶಿ ಅವರು ಮುಖ್ಯಮಂತ್ರಿ ಆದರೂ ಏನು ಪದೇ 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 ಜೈಲಲ್ಲಿದ್ದು ರಾಜೀನಾಮೆ ಕೊಟ್ಟಿಲ್ಲ ಅಂತ ನಿಮ್ಮ ವೇದಿಕೆಯಲ್ಲೇ ಹೇಳ್ತಾ ಇದ್ದೀರಾ. ಅವ್ರು ಏನೋ ಅವತ್ತು ರಾಜೀನಾಮೆ ಕೊಟ್ಟಿದ್ದಿದ್ರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹ ಇವತ್ತು ಜೈಲಿಗೆ ಹೋಗ್ಬಿಟ್ಟು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇತ್ತು.
ಆ ಅಂದಿನ ಪರಿಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಎಲ್ಲಿ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳಿದ್ದಾರೆ, ಒಂದು ಕಂಪ್ಲೇಂಟ್ ಕೊಟ್ಬಿಡೋದು, CBI ರೆಫರ್ ಮಾಡಿಸೋದು, ED ರೆಫರ್ ಮಾಡಿಸೋದು, ಮನೆಗೆ ಬಂದು ಮನೆಗೆ ಬಂದು ಅರೆಸ್ಟ್ ಮಾಡಿದ ತಕ್ಷಣ ರಾಜೀನಾಮೆ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ಇತ್ತು. ಆ ಪರಿಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ನಮ್ಮನ್ನು ಜೈಲ್ಗೆ ಹಾಕಿದ್ರು ಪರವಾಗಿಲ್ಲ, ಪ್ರಜಾಪ್ರಭುತ್ವ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ರಾಜೀನಾಮೆ ಕೊಡಲಿಲ್ಲ ಹೊರತು ಅಧಿಕಾರಕ್ಕೆ ಅಂಟ್ಕೊಂಡಿರುವಂತಹ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಅಲ್ವೇ ಅಲ್ಲ. ಇದನ್ನ ತಪ್ಪು ಅಭಿಪ್ರಾಯ ಕೊಟ್ಟು ನಾವು ಜನಗಳನ್ನ ತಪ್ಪು ದಾರಿಗೆಳೆಯೋದು ಸರಿಯಲ್ಲ. ಆಮೇಲೆ ಕೊಡ್ಬೇಕಾಯ್ತಲ್ಲ, ಮತ್ತೆ ಆಮೇಲೆ ಕೊಟ್ವಲ್ಲ, ನಾವು ಜೈಲಿಂದ ಬಂದು ಈಚೆ ಬರ್ತಾ ಇದ್ದಾಗ ಒಂದು ವಾರದಲ್ಲಿ ಕೊಟ್ವಲ್ಲ. ಯಾವಾಗ ನೀವು ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಬೇಡಿ, ಯಾವುದೇ ಕಡತಗಳಿಗೆ ಸಹಿ ಹಾಕಬೇಡಿ, ಇವೆಲ್ಲ ಹೇಳಿದ್ಮೇಲೆ ನೀವು ರಾಜೀನಾಮೆ ಕೊಡಲ್ಲ. ನಾವು ಜೈಲಿಂದ ಈಚೆ ಬಂದು ಒಂದು ವಾರಕ್ಕೆಲ್ಲ ಕೊಟ್ವಿ ಸರ್. ನೋಡಿ, ಒಂದು ವಾರಕ್ಕೆಲ್ಲ ನಾವು ಮುಖ್ಯಮಂತ್ರಿ ಆಗಲ್ಲ. ರಮೇಶ್ ಮಾತಾಡ್ತಾರೆ, ಈಗಲೂ ಕೂಡ ಆಮ್ ಆದ್ಮಿ ಪಾರ್ಟಿ ನಾಯಕರನ್ನ ಬಹಳ ಭಿನ್ನ ದೃಷ್ಟಿಕೋನದಿಂದಲೇ ನೋಡೋದು. ಇಲ್ಲಪ್ಪ ಏನೋ ಹೊಸತನ, ಏನೋ ಬದಲಾವಣೆ ತುಡುತ್ತಿಂದ. ಆಗಲೇ ನಿಮ್ಮ ನಾಯಕಿಯೊಬ್ಬರು ಬಂದಿದ್ರು, ಅವ್ರ ಜೊತೆಗೂ ರಮೇಶ್ ಅವ್ರ ಜೊತೆಗೂ ಸಿಕ್ಕಾಪಟ್ಟೆ ವಾಗ್ವಾದಾಯ್ತು. ಅದೆಲ್ಲ ಹೊರತಾಗೂ ಕೂಡ ರಮೇಶ್ ಅವರು ಹೇಳಿದ್ದೇನು ಅಂದ್ರೆ, ನೀವು ಹೋಗಿದ್ದು ಕೂಡ ಬದಲಾವಣೆ ಅಂತಾನೆ ಏನಾಯ್ತು ಅಂತ. ನೀವು ಬದಲಾವಣೆ ಇದರಲ್ಲಿ ಇಂಥದ್ದೆಲ್ಲ ಸಮರ್ಥನೆ ಮಾಡ್ಕೋಬೇಡಿ ಅಂತ ಹೇಳೋದು. ನೋಡಿ, ನಾವು ಫಲಿತಾಂಶದ ಮೇಲೆ ಇಲ್ಲ, ನಾವು ಅಧಿಕಾರದ ಗದ್ದುಗೆ ಹಿಡಿಯೋದಲ್ಲ. ಈ ರಾಷ್ಟ್ರದಲ್ಲಿ ಏನೊಂದು ವ್ಯವಸ್ಥೆಯ ಬದಲಾವಣೆ ಆಗಿದೆ, ಕಲುಷಿತ ರಾಜಕೀಯ ಏನಿದೆ, ರಾಜಕೀಯ ಪರಿವರ್ತನೆ ಮಾಡಕ್ ಬಂದಿರುವಂತಹ ಆಂದೋಲನಕಾರಿ ಪಕ್ಷ ನಮ್ದು. ಪಕ್ಷ ಅಲ್ಲ, ಇದೊಂದು ಆಂದೋಲನ. ಸಾಕಷ್ಟು ಜನ ಈ ಆಂದೋಲನದಲ್ಲಿ ಭಾಗವಹಿಸ್ತಾರೆ. ಯಾರು ದುಡ್ಡು ಮಾಡಕ್ ಬರೋರಲ್ಲ, ನೇರ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಈಗ ಸೆಲೆಬ್ರೇಷನ್ ನಡೀತಾ ಇದೆ. ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಸ್ಕ್ರೀನ್ನಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. 41 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ, ಆಮ್ ಆದ್ಮಿ ಪಾರ್ಟಿ 29 ಕ್ಷೇತ್ರಗಳಿಂದ. ಯಾರು ಭ್ರಷ್ಟಾಚಾರವನ್ನು ಗೂಡಿಸಿ ಬಿಸಾಕ್ತೀವಿ ಅಂತ ಬಂದ್ರಲ್ಲ, ಇವತ್ತು ಹಿಂಗಂತ ಬಿಜೆಪಿ ಅವ್ರನ್ನ ಗುಡಿಸ್ತಾ ಇದೆ. ಆದರೆ ತೀರಾ ಬಿಜೆಪಿ ಅಂದ್ಕೊಂಡಷ್ಟು ಅವರ ಬಲ ಕಡಿಮೆ ಆಗಿದೆ ಅಂತ ಕೂಡ ವಿಶ್ಲೇಷಣೆಯಲ್ಲಿ ಮಾಡಬಾರದು. ಯಾಕಂದರೆ ಸಾಮಾನ್ಯ ಅಲ್ಲ, 29 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ, 41 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮುನ್ನಡೆ. ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಈಗ ದೊಡ್ಡ ಮಟ್ಟದ ಸೆಲೆಬ್ರೇಷನ್. ಹರೀಶ್, ಏನ್ ನಡೀತಾ ಇದೆ ದೆಹಲಿನಲ್ಲಿ? ಹೌದು ರಂಗನಾಥ್, ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮಾಚರಣೆ ನಡೀತಾ ಇದೆ. ಈ ಥರದೊಂದು ಸಂಭ್ರಮಾಚರಣೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಕಳೆದ 27 ವರ್ಷಗಳಲ್ಲಿ ಆಗಿರಲಿಲ್ಲ. ಯಾಕೆಂದ್ರೆ ಇದು ದೆಹಲಿ ಬಿಜೆಪಿ ಕಚೇರಿ. ಅದರ ವಾತಾವರಣವನ್ನು ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಸಾಕಷ್ಟು ಮಂದಿ ಕಾರ್ಯಕರ್ತರು ಜಮಾವಣೆಗೊಂಡಿದ್ದಾರೆ. ಬಿಜೆಪಿ 40ರ ಗಡಿಯನ್ನು ದಾಟ್ತಾ ಇದೆ, ಬಹುಮತದ ಗಡಿಯನ್ನು ದಾಟಿದೆ, 41 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಅನ್ನುವಂಥ ವಿಚಾರ ತಿಳಿದ ತಕ್ಷಣ ಕಾರ್ಯಕರ್ತರು ಬೇರೆ ಬೇರೆ ಪ್ರದೇಶಗಳಿಂದ ಬಂದಿದ್ದಾರೆ. ಶ್ರೀರಾಮನ ಬಾವುಟವನ್ನು ಹಿಡ್ಕೊಂಡು, ಶ್ರೀರಾಮನ ಚಿತ್ರ ಇರ್ತಕ್ಕಂಥ ಬಾವುಟವನ್ನು ಹಿಡ್ಕೊಂಡು ಬಿಜೆಪಿ ಕಚೇರಿಯ ಮುಂದೆ ಜಮಾವಣೆಗೊಂಡಿದ್ದಾರೆ. ನೃತ್ಯವನ್ನು ಮಾಡ್ತಿದ್ದಾರೆ, ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರದೊಂದು ಸಂತೋಷ ದೆಹಲಿ ಬಿಜೆಪಿ ಕಾರ್ಯಕರ್ತರಿಗೆ ಕಳೆದ 27 ವರ್ಷಗಳಿಂದ ಆಗಿರಲಿಲ್ಲ. ಕಳೆದ 27 ವರ್ಷಗಳಲ್ಲೇ ದೆಹಲಿ ಬಿಜೆಪಿ ಕಚೇರಿ ಇಂಥದ್ದೊಂದು ಸಂಭ್ರಮಾಚರಣೆಯನ್ನು ಕೂಡ ಕಂಡಿರಲಿಲ್ಲ. ಎಲ್ಲ ಕೂಡ ಅಲಂಕಾರ ಮಾಡಲಾಗಿದೆ. ಅಂದರೆ ನೆನ್ನೆನೇ ಗೊತ್ತಿತ್ತು. ಅಂದರೆ ಎಕ್ಸಿಟ್ ಪೋಲ್ನ ಸಮೀಕ್ಷೆಗಳಾಗಿರ್ಬಹುದು, ಅಥವಾ ಬಿಜೆಪಿ ನಾಯಕರುಗಳಿಗೆ ಅವರು ಮಾಡಿದಂಥ ಸಮೀಕ್ಷೆಗಳಲ್ಲಿ ಇರ್ಬೋದು, ಅವರಿಗೆಲ್ಲರೂ ಕೂಡ ಗೊತ್ತಿತ್ತು ಬಿಜೆಪಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ, ಈ ಬಾರಿ ಅಧಿಕಾರವನ್ನು ಹಿಡಿತೀವಿ ಅನ್ನುವಂತಹ ಭಾವನೆಯಲ್ಲಿದ್ದರು. ಹಾಗಾಗಿ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ಬಿಜೆಪಿ ಕಚೇರಿಯಲ್ಲಿ ಮಾಡ್ಕೊಂಡಿದ್ರು. ಯಾವ ರೀತಿಯಾಗಿ ಅನ್ಕೊಂಡಿದ್ರು, ಯಾವ ರೀತಿಯಾಗಿ ತಯಾರಿ ಮಾಡ್ಕೊಂಡಿದ್ರು, ಅದೇ ರೀತಿಯಾದಂತಹ ಅಂಕಿ ಅಂಶಗಳು ಈಗ ಕಾಣ್ತಾ ಇರುವಂಥದ್ದು. ಬಿಜೆಪಿ 41 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಆಮ್ ಆದ್ಮಿ ಪಕ್ಷ 29 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು. ಬಿಜೆಪಿ ನಾಯಕರು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ, ಇನ್ನಷ್ಟು ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತೀವಿ, 45ರಿಂದ 50 ಸ್ಥಾನಗಳಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇನ್ನು ಆಮ್ ಆದ್ಮಿ ಪಕ್ಷದ ನಾಯಕರುಗಳು ಕೂಡ ಅಷ್ಟೇ ವಿಶ್ವಾಸದಲ್ಲಿದ್ದಾರೆ. ನಾವು ಬಹುಮತದ ಗೆರೆಯನ್ನು ದಾಟ್ತೀವಿ, ಬಹುಮತದ ಸಂಖ್ಯೆಯನ್ನು ದಾಟ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಈಗ 6ರಿಂದ 7 ಸುತ್ತಿನ ಮತ ಎಣಿಕೆ ಆಗಿರುವಂತಹದ್ದು. ಇನ್ನಷ್ಟು ಸುತ್ತುಗಳು ಮತ ಎಣಿಕೆ ಆದ ನಂತರ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಬಹುತೇಕ ಕ್ಷೇತ್ರಗಳಲ್ಲಿ 300ರಿಂದ 400 ಸಾವಿರದ ಒಳಗಡೆನೆ ಮಾರ್ಜಿನ್ ಇರ್ತಕ್ಕಂಥದ್ದು. ಬಿಜೆಪಿ ಮುನ್ನಡೆ ಸಾಧಿಸಿರ್ತಕ್ಕಂಥ ಬಹುತೇಕ ಕ್ಷೇತ್ರಗಳಲ್ಲಿ 1000ದ ಒಳಗಡೆನೆ ಹೆಚ್ಚಿನ ಮುನ್ನಡೆಯನ್ನು ಸಾಧಿಸಿರ್ತಕ್ಕಂಥದ್ದು. ಅದು ಯಾವಾಗ ಬೇಕಾದರೂ ಪರಿಸ್ಥಿತಿ ಬದಲಾಗಬಹುದು ಅನ್ನುವಂತಹ ಉತ್ಸಾಹದಲ್ಲಿ ಈಗ ಆಮ್ ಆದ್ಮಿ ನಾಯಕರಿದ್ದಾರೆ. ಪರಿಸ್ಥಿತಿ ಬದಲಾಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ಅವರು ಇರ್ತಕ್ಕಂಥದ್ದು. ಒಂದು ಕಡೆ ಬಿಜೆಪಿ ನಾಯಕರು ಈಗಾಗಲೇ ನಾವು ದೆಹಲಿ ಚುನಾವಣೆಯಲ್ಲಿ ಗೆದ್ದಾಗಿದೆ ಅನ್ನುವಂತಹ ವಿಶ್ವಾಸವನ್ನು ತೋರಿಸ್ತಾ ಇದ್ದಾರೆ. 41 ಸ್ಥಾನಗಳಲ್ಲಿ ಈಗಾಗಲೇ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿರೋದ್ರಿಂದ 27 ವರ್ಷಗಳ ಬಳಿಕ ನಾವು ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿದ್ವಿ ಅನ್ನುವಂತಹ ಉತ್ಸಾಹದಲ್ಲಿದ್ದಾರೆ. ಇನ್ನು ಮುಖ್ಯವಾಗಿ ಒಂದು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ